ಮಗು ಇದೆ ಅಷ್ಟೇ, ಯಾರು ಇಲ್ಲ. ಇಲ್ಲ, ಅಲ್ಲಿ ವಿಕಾರವಾದ ಕೈ ಇತ್ತು. ನೀವು ಮಗು ನೋಡಿ ಕನ್ಫ್ಯೂಸ್ ಆಗಿದ್ದೀರಾ. ವೇದ, ಆ ನರ್ಸಿಯಾಗಿ ಹಾಕಿರ್ಚ್ಕೊಂಡ್ಲು, ಏನು ಕಾರಣ ಇರ್ಬೋದು? ಮನುಷ್ಯನ ಮನಸ್ಸು ಯಾವತ್ತೂ ಸುಮ್ಮನೆ ಇರೋದೇ ಇಲ್ಲ. ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ. ಕೆಲವರು ಕೂತಲ್ಲಿ ನಿಂತಲ್ಲಿ ಇಮ್ಯಾಜಿನ್ ಮಾಡ್ಕೋತಾನೆ ಇರ್ತಾರೆ. ಇನ್ನು ಕೆಲವರು ತಮಗೆ ಏನು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮತ್ತು ಕೆಲವರು ಯಾವ್ದ್ರ ಬಗ್ಗೆ ತುಂಬ ಭಯ ಇರುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವರಿಗೆ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಯಾರೋ ನನ್ನನ್ನು ಸಾಯಿಸಕ್ಕೆ ಬಂದಾಗೆ, ಇಲ್ಲ ನನ್ನ ತಲೆ ಮೇಲೆ ಕಲ್ಚಪ್ಪಿ ಎಳ್ದಾಗೆ. ಸೊ ಹೀಗೆ ಯಾವಾಗಲೂ ಇನ್ಸೆಕ್ಯೂರ್ ಫೀಲ್ನಲ್ಲೇ ಇರ್ತಾರೆ. ಯಾರನ್ನು ನೋಡಿದ್ರು ಶತ್ರುಗಳ ಹಾಗೆ ಕಾಣ್ತಿರ್ತಾರೆ. ಇದೊಂದು ಮೆಂಟಲ್ ಡಿಸಾರ್ಡರ್ ಅಕ್ಕ. ವೇದ, ಕೆಲವೊಂದ್ಸಲ ನಮ್ಮ ಸುತ್ತಮುತ್ತ ಏನೇನು ನಡೆಯುತ್ತೆ ಅಂತ ನಮಗೇನೆ ಅರ್ಥ ಆಗಲ್ಲ. ಆಗಲೇ ನೋಡು, ಆ ನರ್ಸ್ ಕಿರ್ಚ್ಕೊಂಡಿದ್ದು, ಏನೇನೋ ಬಡಬಡಾಯಿಸ್ತಾ ಇದ್ದಿದ್ದು, ಅದೆಲ್ಲದಕ್ಕೂ ಏನೋ ಒಂದು ಕಾರಣ ಇದೆ ಅಂತ ಅನ್ಸಲ್ವಾ ನಿಮಗೆ? ಸಮ್ಟೈಮ್ಸ್ ನಮ್ಮ ಸುತ್ತಮುತ್ತ ನಡೆಯೋ ವಿಷಯ ನಮಗೆ ಸಂಬಂಧಪಡದೇ ಇರ್ಬೋದು. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ನಮಗೆ ಸಂಬಂಧಪಟ್ಟಿರೋ ಹಾಗೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಯಾವುದೇ ವಿಚಾರವನ್ನು ಪ್ರತ್ಯಕ್ಷವಾಗಿ ನೋಡೋವರೆಗೂ ನಾವು ಜಡ್ಜ್ಮೆಂಟ್ ಕೊಡೋಕ್ಕೆ ಬರಬಾರ್ದು. ಅದು ಸರಿ, ಅಶೋಕಣ್ಣ ಎಲ್ಲಿದ್ದಾನೆ? ಅಶೋಕು ಆರ್ತಿ ಜೊತೆ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ. ಅವನಿಗೆ ಮೋಸ್ಟ್ಲಿ ತಾನೇನು ತಪ್ಪು ಮಾಡಿದೆ ಅಂತ ಅರ್ಥ ಆಗಿರಬೇಕು. ಆರ್ತಿ ಒಳಗಡೆ ಮಲಗಿದ್ದಾಳೆ, ಅವನು ವಾರ್ಡ್ ಹತ್ರ ಇದ್ದಾನೆ. ಬಾ ನೋಡೋಣ. ಅಶೋಕ್ ಬಂದಿಲ್ವಾ? ಅಣ್ಣ ಬಂದಿದ್ದಾನೆ, ಅದಕ್ಕೆ ಎಲ್ಲೋ ಹೊರಗಡೆ ಇರಬೇಕು. ಆರ್ತಿ, ಅಶೋಕ್ ನನಗೆ ಅಷ್ಟೊಂದು ನೋವು ಕೊಟ್ಟರು, ನೀನು ಅವನನ್ನೇ ಕೇಳ್ತಾ ಇದೆಯಾ ನೋಡು. ನೀನು ಆಡೋದಕ್ಕೂ ಅವನು ಆಡೋದಕ್ಕೂ ಸರಿಯಾಗಿದೆ. ಆದರೆ ನಮ್ಮನೇಲಿ ಯಾರಿಗೂ ಯಾವತ್ತೂ ಇಷ್ಟೊಂದು ದೌರ್ಜನ್ಯ ಆಗಿರಲಿಲ್ಲ. ಅದಕ್ಕೆ ಇದನ್ನ ದೌರ್ಜನ್ಯ ಅಂತ ಯಾಕೆ ಕರಿತೀರಾ? ಆಗಿದ್ದಾಯ್ತು, ಮರ್ತ್ಬಿಡಿ. ಏನು ಮರೆಯೋದು ಆರ್ತಿ? ಹಾಲಿನಂತ ಸಂಸಾರ ನೀವಿಬ್ರು ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಾನು ಈ ಮನೆ ಅನ್ನ ತಿಂತಾ ಇದ್ದೀನಿ, ನಿಮ್ಮೆಲ್ಲರ ಹಿತ ಬಯಸೋದು ನನ್ನ ಧರ್ಮ. ಆದರೆ ನಿಮ್ಮ ಜಗಳ, ಈ ನೋವು, ಈ ಮನಸ್ತಾಪಗಳನ್ನು ನೋಡೋದಕ್ಕೆ ನನಗೆ ತುಂಬ ಸಂಕಟ ಆಗ್ತಿದೆ ಆರ್ತಿ. ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ? ಇನ್ನು ಮುಂದೆ ಈ ರೀತಿಯೆಲ್ಲ ಆಗಲ್ಲ. ಅದಕ್ಕೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ,
ನಾನು ಸರಿ ಹೋಗ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ನನ್ನನ್ನು ಬೇಗ ಕ್ಯೂರ್ ಆಗೋ ಹಾಗೆ ಮಾಡುತ್ತೆ. ನಾವೆಷ್ಟೇ ಪ್ರೀತಿ ತೋರಿಸಿದ್ರು ಗಂಡ ತೋರಿಸೋ ಪ್ರೀತಿ ಮುಂದೆ ಇದೇನಿಲ್ಲ ಆರ್ತಿ. ನಮ್ಮ ಕಣ್ಮುಂದೆ ನೀವಿಬ್ರು ನಗ್ನಗ್ತಾ ಚೆನ್ನಾಗಿರ್ಬೇಕು ಅಷ್ಟೇ. ಮೇಡಮ್ ಅವರೇ ಅಲ್ಲಿ ಅಶೋಕ್ 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 ನೀವು ಡ್ರೆಸ್ ತಗೊಳ್ಳಿ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ನೀವು ಸ್ಕ್ರೀನ್ ಮಾಡ್ಕೊಬಿಡಿ ಪ್ಲೀಸ್. ಅಶೋಕ್ ಅಣ್ಣ, ಅಶೋಕ್ ಅಮ್ಮ, ಅಶೋಕ್ ನೀರ್ ತಗೊಂಡ್ ಬನ್ನಿ. ಅಣ್ಣ ಅಶೋಕ್ ಅಶೋಕ್ ಅಶೋಕ ಅಶೋಕ ಏನಾಯ್ತಮ್ಮ ಅಶೋಕನ್ಗೆ? ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಅಶೋಕ್ ಅಶೋಕ ಅಯ್ಯೋ ದೇವ್ರೆ, ನಿಂಗೆ ಕರುಣೆನೇ ಇಲ್ವೇನಪ್ಪ? ಒಬ್ಬರ ಮೇಲೆ ಬರೀ ಕಷ್ಟನೇ ಕೊಡ್ತಿದ್ಯಲ್ಲ. ಅಶೋಕ ಅಶೋಕ ಮಾತಾಡೋ. ಅಶೋಕ್ ಅಶೋಕ ಮಾತಾಡೋ. ಅಶೋಕ್ ಬೇರೆ ಸ್ವಲ್ಪ ತರ ಬನ್ನಿ ಡಾಕ್ಟರ್, ಏನಾಯ್ತು? ಅಶೋಕ್ ಅವ್ರಿಗೆ ಏನೂ ಆಗಿಲ್ಲ, ನಥಿಂಗ್ ಟು ವರಿ, ಡಿಹೈಡ್ರೇಷನ್ ಆಗಿದೆ ಅಷ್ಟೇ. ಅದಕ್ಕೆ ಈ ರೀತಿ ಆಗಿರೋದು. ಚೆನ್ನಾಗಿ ನೀರು ಕುಡಿಸಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಹೋಗಲಿ. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದು ಬೆಟರು. ನಿಧಾನ ನಿಧಾನ. ನಾನು ಇಲ್ಲಿಗೆ ಹೇಗೆ ಬಂದೆ? ಅಂದ್ರೆ ನೀನ್ ಇಲ್ಲಿಗೆ ಹೇಗೆ ಬಂದೆ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲ ಚಿಕ್ಕಪ್ಪ, ನಾನು ಆರ್ತಿ ವಾರ್ಡ್ ಮುಂದೆ ಕೂತಿದ್ದೆ, ಹಾಗೆ ಕೆಳಗೆ ಬಿದ್ದ ಹಾಗಾಯ್ತು. ತಲೆಗೆ ಸ್ವಲ್ಪ ಏಟ್ ಬಿತ್ತು, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಏನ್ ನಡೀತಾ ಇದೆ ನಮ್ಮ ಸುತ್ತಮುತ್ತ? ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗದೆ ಎಲ್ಲ ನಡೀತಾ ಇದೆ. ಅಣ್ಣ ಇಲ್ಲಿವರೆಗೂ ನಡ್ಕೊಂಬಂದಿದ್ದಾನೆ, ಆದರೆ ಅವನಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ನಿದ್ದೆ ಅಭಾವದಿಂದ ಹೀಗಾಗಿರ್ಬೋದು. ಅಶೋಕ, ನೀನು ಡಾಕ್ಟರ್ ಹೇಳಿದಾಗೆ ಮನೆಗೆ ಹೋಗಿ ರೆಸ್ಟ್ ಮಾಡೋ. ಆರ್ತಿ ಆಪರೇಷನ್ ಮುಗಿದ್ಮೇಲೆ ನಾವೇ ಕರ್ಕೊಂಡು ಬರ್ತೀವಿ. ಅದಕ್ಕೆ ಏನ್ ಮಾಡ್ತಿದ್ದೀರಾ ನೀವು? ಮೇಜರ್ ಇಂಜುರಿ ಇದು, ನೀವು ರೆಸ್ಟ್ ತಗೊಳ್ಬೇಕು. ಅಲ್ಲ, ಅಶೋಕ್ ಅವ್ರಿಗೆ ಏನಾಗಿಲ್ಲ ತಾನೆ? ಹುಷಾರಾಗಿದ್ದಾರಲ್ವಾ? ಅಮ್ಮ, ಆದರ್ಶ ದಂಪತಿಗಳೇ, ನಿನ್ ಗಂಡ ಅಶೋಕಿಗೆ ಏನೂ ಆಗಿಲ್ಲ, ಅವನು ಕಾಲ್ ಜಾರ್ ಬಿದ್ದ ಅಷ್ಟೇ. ಇಲಿ ಹೋದ್ರೆ ಹುಲಿನೇ ಹೋಯ್ತು ಅಂತ ಬಿಲ್ಡಪ್ ಕೊಟ್ರು ಅಷ್ಟೇ. ಅಶೋಕ್ನ ಮನೆಗೆ ಕಳ್ಸಿದೀವಿ, ನಾಳೆ ನಾವು ಮನೆಗೆ ಹೋಗ್ತೀವಿ. ಗಂಡಂಗೇನಾದ್ರೂ ಆದ್ರೆ ಹೆಂಡತಿ ಕರಳು ಚುರುಕ್ಕನತ್ತೆ ಅಲ್ವಾ, ತಡ್ಕೊಳ್ಳೋದಿಲ್ಲ. ಗಂಡ ಎಷ್ಟೇ ಕೋಪಿಷ್ಟ ಆಗಿರ್ಲಿ, ಜಗಳ ಗಂಟ ಆಗಿರ್ಲಿ, ಗಂಡನ ಮೇಲಿನ ಪ್ರೀತಿ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ.
ಯಾರೋ ಫೋನ್ ಮಾಡ್ತಿದ್ದಾರೆ ನೋಡ್ರಿ. ವೇದವ್ರೆ, ರೇ ವೇದವ್ರೆ, ಎಲ್ಲಿಗೆ ಹೋಗಿದ್ದೀರಾ? ಅರೆ, ವೇದವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ವೇದವ್ರೆ, ಹೌದು, ವೇದವ್ರೆ, ನೀವು ಮನೇಲಿದ್ದೀರಾ ತಾನೇ? ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ನಾನು ಮನೇಲಿಲ್ಲ. ನೀವು ಮನೇಲಿಲ್ವಾ? ಏನ್ರಿ ವೇದವ್ರೆ, ನಾನು ಒಬ್ಬನೇ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸ್ವಲ್ಪ ಹೆದರ್ಕೊಳ್ದೇನೆ ಧೈರ್ಯವಾಗಿ ಕೇಳಿಸ್ಕೊಂಡ್ರೆ ನಾನು ಎಲ್ಲಾನು ಹೇಳ್ತೀನಿ. ಆಯ್ತು, ಹೇಳಿ. ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ರಿ, ಅದಕ್ಕೆ ಏನೂ ಗೊತ್ತಾಗ್ಲಿಲ್ಲ. ನಾನು ಹಾಸ್ಪಿಟ್ಲಲ್ಲಿದ್ದೀನಿ. ಅಯ್ಯೋ, ಆಸ್ಪತ್ರೆನಾ? ಕಿರ್ಚ್ಬೇಡಿ. ಅಯ್ಯೋ, ಆಸ್ಪತ್ರೆನಾ? ಏನಾಯ್ತ್ರಿ? ಯಾಕೆ ಹೋಗಿದ್ದೀರಾ? ನನಗೇನೂ ಆಗಿಲ್ಲ, ಅದಕ್ಕೆ ಕಾಲ್ಗೆ ಪೆಟ್ಟಾಗಿದೆ, ಅದಕ್ಕೆ ಎಲ್ಲರೂ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಏನು, ಆರ್ತಿಗೆ ಕಾಲಿಟ್ಟಾಯ್ತಾ? ಎಲ್ಲರೂ ಹೋಗಿದ್ದೀರಾ? ಹ್ಞೂ. ಈಗ ಮನೇಲಿ ಯಾರು ಇಲ್ವಾ? ನಾನು ಒಬ್ಬನೇ ಬಿಟ್ಟು ಹೋಗಿದ್ದೀರಲ್ಲ, ಇದು ನ್ಯಾಯನಾ? ಅಯ್ಯೋ, ಮನೇಲಿ ಅಮ್ಮ ಇದ್ದಾರೆ, ಮಾತಂಗಿ ಇದ್ದಾರೆ. ಅಣ್ಣ ಈಗ ಹಾಸ್ಪಿಟ್ಲಿಂದ ಮನೆಗೆ ಬರ್ತಿದ್ದಾನೆ, ನಾಳೆ ನಾನು ಬಂದ್ಬಿಡ್ತೀನಿ. ವೇದ ಅವ್ರು ಫೋನ್ ಮಾಡ್ದೈತಿದ್ರೆ ಚೆನ್ನಾಗಿರೋದು. ಎಲ್ಲರೂ ಇದಾರಂತ ತಿಳ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೆ. ಏನಪ್ಪ ಮಾಡೋದು? ಹೊಟ್ಟೆ ಬೇರೆ ತಾಳ ಆಗ್ತಿದೆ, ಅಡುಗೆ ಮನೆ ಬೇರೆ ಕೆಳಗಡೆ ಇದೆ. ಅಯ್ಯೋ, ಅಷ್ಟು ದೂರ ಹೋಗ್ಬೇಕು. ರಾಘವೇಂದ್ರ, ಅಯ್ಯೋ, ತಿಂತಿದ್ರೆ ಆಗೋದಿಲ್ಲ. ಅಯ್ಯೋ ರಾಘವೇಂದ್ರ, ಆಂಜನೇಯ, ವೀರಾಂಜನೇಯ, ವೀರಾಂಜನೇಯ, ಹನುಮಂತರಾಯ, ಆಂಜನೇಯ, 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 ವೀರಾಂಜನೇಯ, ಆಂಜನೇಯ, ಆಂಜನೇಯ, ಆಂಜನೇಯ. ಊಟ ಲೇ ಜಯಸಿಂಹ, ಊಟ ಮಾಡಿದ್ರೆ ಲೇಟ್ ಆಗೋಗುತ್ತೆ. ಹಾಲಿದೆ, ಹಾಲು ಕುಡಿದು ಹೊರಟೋಗೋಣ. ಅಯ್ಯೋ, ಹಾಲಿನ ಇಷ್ಟು ಚೆನ್ನಾಗಿದೆ. ಯಾವ ಫ್ಲೇವರ್ ಇರ್ಬೋದು? ಅಯ್ಯ, ಯಾವುದಾದ್ರೆ ನನಗೇನು, ಮಾಡಿಟ್ಟೋರು ತಣ್ಣಗಿರಲಿ. ಅಶೋಕ, ನೀನೋ ಅಲ್ಲ, ಬರ್ಬೇಕಾದ್ರೆ ಮಾತಾಡ್ಕೊಂಡು ಬರುತ್ತಾನೆ. ಇಷ್ಟೊತ್ತರ ಇಲ್ಲೇನು ಮಾಡ್ತಾ ಇದ್ದೀರಾ ಬಾವ? ಅಯ್ಯೋ, ಏನಿಲ್ಲಪ್ಪ, ಹೊಟ್ಟೆ ತಾಳ ಆಗ್ತಾ ಇತ್ತು, ಊಟ ಮಾಡೋಣ ಅಂತ ಬಂದೆ. ಹಾಲಿತ್ತು, ಹಾಲು ಕುಡ್ದೆ. ಒಬ್ಬನೇ ಇದ್ನಲ್ವಾ, ತುಂಬ ಭಯ. ಸರಿ, ಇವತ್ತು ನನ್ನ ರೂಮಲ್ಲೇ ಮಲ್ಗೆ ಬನ್ನಿ. ಹೌದಾ? ಥ್ಯಾಂಕ್ ಯು. ಬರ 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 ಬರ. ಬಾವ, ಯಾಕೇನಾಯ್ತು? ಅಶೋಕ, ಹೊಟ್ಟೆ ಒಳಗಡೆ ಹೊರದೋಡೋ ಥರ ಆಗ್ತಿದೆ ಕಣ, ಒಂಥರ ನೋಡಿದ್ದೀನಿ. ವಾಶ್ರೂಮ್ಗೆ ಹೋಗಿ ಬನ್ನಿ, ಸರಿಗೆ ಹೋಗುತ್ತೆ. ನಾನು ಇಷ್ಟೊತ್ತನಲ್ಲ, ಬೇಡಪ್ಪ, ಗುಡ್ ನೈಟ್.
ಜಯಸಿಂಹ ನೀವ್ಯಾಕೆ ಇಲ್ಲಿ ಬಂದು ಹೀಗೆ ಕೂತಿದ್ದೀರಾ? ನೀವು ಕರೆದ್ರಿ ಅಲ್ವತ್ತೆ, ಅದಕ್ಕೆ ಬಂದೆ. ನಾನು ಯಾವಾಗ ಕರೆದೆ? ನಾನು ಈಗ ಎದ್ದೇಳ್ತಾ ಇದ್ದೀನಿ. ನೀವಾಗಲೇ ಅಳಿ ಅಂದರೆ ಅಂತ ಕರೆದಂಗಾಯ್ತು. ಅದಕ್ಕೆ ಓಡೋಡ್ ಬಂದು ಕೂತ್ಕೊಂಡೆ. ಇವರಮ್ಮ, ನಾನು ಯಾವಾಗ ಕರೆದೆ? ದಯವಿಟ್ಟು ಹೊರಗಡೆ ಹೋಗ್ತೀರಾ? ಹೊರಗಡೆನಾ? ಆಯಿತು ಅತ್ತೆ, ಹೋಗ್ತೀನಿ. ಮತ್ತೆ ಕರೆದಂಗಾದ್ರೆ ಬರ್ತೀನಿ. ನೋಡಿ, ಕರೆದಂಗಾದ್ರೆ ಅಲ್ಲ, ಕರೆದ್ರೆ ಮಾತ್ರ ಬರಬೇಕು. ಸರಿ ಅತ್ತೆ. ಹೋಗಿ. ಅಯ್ಯೋ ರಾಮ, ಇವ್ರಿಗೇನಾಯ್ತು? ಇದಕ್ಕಿದಂಗೆ ಹೆಂಗೆಂಗೋ ಆಡ್ತಿದ್ದಾರೆ, ಒಳ್ಳೆ ಹುಚ್ಚುಚ್ಚಾಗಿ. ಅತ್ತೆ, ಮತ್ತೆ ಯಾಕೆ ಬಂದ್ರಿ? ನಾನು ಕರ್ದಿಲ್ವಲ್ಲ ನಿಮ್ಮನ್ನ. ನಾನೇ ನಿಮಗೆ ನನ್ನ ಕೈಯಾರ ಕಾಫಿ ಮಾಡ್ಕೊಟ್ಟು ತಂದ್ಕೊಡ್ಲಾ? ಬೇಡ. ತಿಂಡಿ ತಂದ್ಕೊಡ್ಲಾ? ಬೇಡ. ಅತ್ತೆ, ಅದು ನನ್ನ ತಲೆ ಕೆಡ್ತಾ ಇದೆ, ನನ್ಗೇನು ಬೇಡ, ಮೊದಲು ಹೋಗಿ. ಕ್ಷಮಿಸಿ ಅತ್ತೆ, ನಿಮ್ ಸೇವೆ ಮಾಡಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಕೇಳಿದೆ. ಇದ್ದಕ್ಕಿದ್ದಕ್ಕೆ ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಅದೇ ಗೊತ್ತಿಲ್ಲ ಅತ್ತೆ. ರಾತ್ರಿ ಕತ್ತಲೆಲ್ಲ ನೀವೇ ಬರ್ತೀರಾ? ಯಾಕೋ ಮನಸ್ಸೆಲ್ಲ ಸೆಳೆತ. ಅದು ಅತ್ತೆ, ನೀವು ನನಗೆ ತಾಯಿ ಸಮಾನ. ನಿಮ್ಮ ಸೇವೆ ಮಾಡಿಕೊಂಡು ನೀವು ಹೇಳ್ದಾಗಿ ಕೇಳಿಕೊಂಡು ಇದ್ ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ಏನಾದರೂ ಕೆಲಸ ಹೇಳಿ ಅಂತೆ, ನೀವೇನು ಹೇಳಿದ್ರು ಮಾಡ್ತೀನಿ. ತೋಟಕ್ಕೆ ಹೋಗಿ ಗಿಡಗಳಿಗೆ ನೀರು ಹಾಕಿ, ಕಳೆ ಕೀಳಿ, ತಿಂದಿದ್ದಾದ್ರೂ ಜೀರ್ಣ ಆಗುತ್ತೆ. ಇಷ್ಟು ಹೇಳಿದ್ರಲ್ಲ ಅತ್ತೆ, ಅಷ್ಟು ಸಾಕು. ಇನ್ಮೇಲೆ ನೋಡ್ತಾ ಇರಿ ತೋಟನ ಹೇಗೆ ನೋಡ್ಕೋತೀನಿ ಅಂತ. ನೇಗಿಲ ಹಿಡಿದ ಹೊಲದಳು ಹಾಡು ಕವಳುವ ಯೋಗಿಯ ನೋಡಲ್ಲಿ. ಅತ್ತೆ, ಅಯ್ಯೋ ರಾಮ, ಈ ದೊಡ್ಡ ಗಂಡನ್ ಕಟ್ಕೊಂಡು ನನ್ನ ಮಗಳು ಅದು ಹೇಗೆ ಎಣಗ್ತಾ ಇದ್ದಾಳೋ ಏನೋ. ನಿನ್ನೆ ರಾತ್ರಿ ಚಿರು ಬ್ರೈನ್ ವಾಶ್ ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ಅವನೊಂದು ಕೆಲಸ ಶುರು ಮಾಡ್ಕೊಂಡಿರ್ತಾನೆ. ಹಾಸ್ಪಿಟ್ಲಲ್ಲಿ ಅವ್ರ ಅಮ್ಮಂಗೆ ಕಾಲ್ ಆಪ್ರೇಷನ್, ಇಲ್ಲಿ ಅವ್ರ ಅಪ್ಪನಿಗೆ ಮೆಂಟಲಿ ಟಾರ್ಚರ್.